ಇನ್ನೊಂದೇನು ಗೊತ್ತಾ ಶಿವ, ಬಸ್ ಸೌಲಭ್ಯನೇ ಇರ್ತದೆ. ಇದೆಲ್ಲ ನಮ್ಮ ಫಸ್ಟ್ ಟಿಪ್ಪೋ ಬಸ್ಗಳು. ಇದು ಮೊದಲನೇ ಗಾಡಿ 5:45, ಇದು ಎರಡನೇ ಗಾಡಿ 6 ಗಂಟೆದು, ಅದು ಮೂರನೇ ಗಾಡಿ 6:15. ಈ ಮಾಮೂಲಿ ನಂಜನಗೂಡು, ಕುವೆಂಪು ನಗರ ಎಲ್ಲ ಬರ್ತವೆ ನೋಡಿ ಬಸ್ಗಳು, ಎಲ್ಲ ಬರ್ತವೆ. ಬಸ್ ಸೌಲಭ್ಯಗಳು ಇರ್ತದೆ ಇಲ್ಲಿ, ಏನು ಮಾತಾಡೋಂಗಿಲ್ಲ. ಮೈಸೂರು ಅತ್ತೆ ಮೈಸೂರು, ಶ್ರೀರಂಗಪಟ್ಟಣ, ಮೈಸೂರು ಅತ್ತೆ. ನಮಸ್ಕಾರ ಶಿವ ಎಲ್ರಿಗೂ. ಎಲ್ಲಿಗಪ್ಪ ಬಂದಿದ್ದೀನಿ ಅಂತಂದ್ರೆ ಗೌಡಗೆರೆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಏನ್ ಜನ ಅಂತೀರಾ, ಭಾನುವಾರ ಸಿಕ್ಕಾಪಟ್ಟೆ ಜನ. ಯಾವ್ರಣ ಅಣ್ಣ, ಯಾವ್ರಣ? ಅಣ್ಣ ಯೂಟ್ಯೂಬೇ ಮಾಡೋದಣ್ಣ, ಈಗ ವಿಡಿಯೋ ಮಾಡ್ಕೊಂಡು ಯೂಟ್ಯೂಬ್ಗೆ ಹಾಕೋದಣ್ಣ. ಪರಂಪರೆ ಅನಾವರಣ. ಶಿವ ಏನೋ ಗೊತ್ತಾ ಶಿವ, ಕಾಡಲ್ಲಿರೋ ಹುಲಿ, ಜಿಂಕೆ ಎಲ್ಲ ಇಲ್ಲೇ ಅವೆ ನೋಡು ಶಿವ, ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ. ಭಾನುವಾರ ಆಗಿರೋದಕ್ಕೆ ಫುಲ್ ಜನ ಅನ್ಕೊಳ್ಳಿ. ನಮ್ಮ ಅಣ್ಣವರು ಬಂದವ್ರೆ ದೇವಸ್ಥಾನಕ್ಕೆ. ಇವರು ಫಸ್ಟ್ ಟೈಮ್ ಬಂದಿರೋದಂತೆ, ಖುಷಿ ಆಯ್ತೈತೆ ಅವ್ರಿಗೆ. ಅರ್ಕೆ ಕಾಯಿಗಳು, ಉಪ್ಪು ಏನೇನೋ ಸಲ್ಸವ್ರೆ ಗುರು. ಇಲ್ಲಿ ಗೊತ್ತಿರೋರು ಏನಾದ್ರು ಇದ್ರೆ ಕಾಮೆಂಟ್ ಮಾಡಿ. ಸರಿ ಅಕ್ಕ, ಬರಮ್ಮ. ಬಸವ ನಮ್ಮ ಬಸವ ಬಸವಣ್ಣ. ಶಿವ ಭಾನುವಾರ ಅಂತಲ್ಲ, ಯಾವತ್ ಬಂದ್ರು ಇಲ್ಲಿ ರಸ್ತೆ ಆಗಿರ್ತಾರೆ. ಗೌಡಗೆರೆ ಬಸಪ್ಪನವರ ಪುಣ್ಯಕ್ಷೇತ್ರ. ಒಂದು ಬಸ್ಸು BS6 ಬಸ್ಸು ಇಲ್ಲೇ ಶಿವ, ಇಲ್ಲಿ ನಿಲ್ಸ್ಬಿಟ್ಟೆ ಪೂಜೆ ಮಾಡ್ತಿರೋದು. ಏನ್ ಜನ ಅಂತೀರಾ, ಸಿಕ್ಕಾಪಟ್ಟೆ ಜನ ಅನ್ಕೊಳ್ಳಿ. ಎಲ್ಲೊಂದು ಬಸವ ಐತೆ ನೋಡಿ. ಆ ಬಸವ ಗುರು ನಿಜ ಒರಿಜಿನಲ್ಲ, ಹತ್ರದಲ್ಲಿಂದ ತೋರಿಸ್ತೀನಿ ತಾಡ್ರಿ ಒರಿಜಿನಲ್ ಏನಂತ. ಅದೇನೋ ಅಷ್ಟೊಂದು ನೀರು ಇಸ್ತಾರಲ್ಲ ಪೂಜೆಗೆ, ಅದು ಕಾಣ್ತಾ ಸ್ಟ್ಯಾಚು ಶಿವ, ಅದು ಒರಿಜಿನಲ್ ಅನ್ಕೊಂಡೆ ನಾನು. ಇಲ್ಲಿ ನಮ್ಮಣ್ಣವರು ಏನು ಕಮ್ಮಿ ಇದಾರ ಶಿವ ಜನ. ಎಲ್ಲಿ 1 ರೌಂಡ್ ಅಲ್ಲ 2 ರೌಂಡ್ ಸುತ್ಕೊಂಡು ಬರಬೇಕು ಮಿನಿಮಮ್ 1 ಅವರ್. ಕಮ್ಮಿ ಇಲ್ಲ. ಆಷಾಢ ಅಲ್ವಾ, ಆಷಾಢ ಅಂತೇನಿಲ್ಲ. ಗೌಡಗೆರೆಯಲ್ಲಿ ಯಾವಾಗಲೂ ಜನ ಇರ್ತಾರೆ ಕಂಬಿಡಿ. ದರ್ಶನ ಇದೇ ಕಡಿಮೆ ಅಂದ್ಕೊಳ್ಳಿ, ಇನ್ನೂ ಜನಗಳಿರ್ತಾರೆ. ಅಂದರೆ ಈಗ ಇನ್ನೂ ಎಷ್ಟಪ್ಪ ಟೈಮು, 8 ಗಂಟೆ. ಇವಾಗೆಲ್ಲ ಊರಿಂದ ಬಂದಿರ್ತಾರಲ್ಲ, ಹೋಯ್ತಾ ಒಂದು 10-11 ಗಂಟೆ ಆದರೆ ಕಾಲು ಹಾಕಕ್ಕೆ ಜಾಗ ಸಿಗಲ್ಲ. ಏನಂತೀರಾ? ಎಲ್ಲ ಅರ್ಕೆಕಾಯಿ ಏನಾದರೂ ನಿಮ್ಗೆ ಆಗಬೇಕು ಅಂತಿದ್ರೆ ಅದನ್ನ ಅರ್ಕೆ ಕಟ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ತಾರೆ. ಪರಂಪರೆ ಅನಾವರಣ ಅಂದ್ಬಿಟ್ಟು ಒಳಗಡೆ ಎಕ್ಸಿಬಿಷನ್ ಥರ ಇರ್ತದೆ ಶಿವ. ನಾನು ಒಂದ್ಸತನೂ ಹೋಗಿಲ್ಲ. ಹೋಗಿರೋರು ಏನಿರುತ್ತೆ ಅಂತ ಕಮೆಂಟ್ ಮಾಡಿ. ಪರವಾಗಿಲ್ಲ, ಪ್ರಾಣಿಗಳೆಲ್ಲ. ಗುರು ಬ್ಲ್ಯಾಕ್ ಚೀತಾ ನೋಡಿದ್ದೀರಾ ನೀವು? ಬ್ಲ್ಯಾಕ್ ಚೀತಾ ಐತೆ ನೋಡಿ ಇಲ್ಲಿ. ಸಿಂಹನೂ ಐತೆ, ಏನು ಮಾತಾಡಂಗಿದೆ, ಎಲ್ಲ ಐತೆ. ಇದೇನಿದು? ಮೊದಲು ಇಲ್ಲಿ ಕೊಡ್ತಿದ್ರಣ್ಣ ಸ್ಟಾರ್ಟಿಂಗು, ಇದ್ರೊಳಗಡೆ ಊಟ ಕೊಡ್ತಿದ್ರು.
ಈಗೆಲ್ಲ ಅದು ಅಕ್ಕಿ ಗೋಡನ್ನು ಮಾಮೂಲಿ ದಿನಸಿ ಐಟಮ್ಗಳು, ದಿನಸಿ ಐಟಮ್ಗಳಿಗೆ ಮಾಡ್ಕೊಂಡವ್ರು ಅದನ್ನು. ಆಮೇಲೆ ಹೆಂಗೆ ಗೊತ್ತಣ್ಣ, 24 hours ಅಣ್ಣ ಇದು. ಏನಕ್ಕೆ ಶಿವ ಇಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ 24x7 ಅನ್ನದಾನ ನಡೀತಾ ಇರ್ತದೆ. ಊಟದ ಅಲ್ಲ ಐತೆ, ಬನ್ನಿ ಆಚೆಗೆ ಇಲ್ಲಿ ದಾರಿ ಐತೆ, ಆ ಕಡೆನೂ ಐತೆ ಈ ಕಡೆನೂ ಐತೆ, 2 ಕಡೆನೂ ಐತೆ. 24 hours ಅನ್ನದಾನ ನಡೀತದೆ ಶಿವ. ಅನ್ನದಾನಕ್ಕೆ ನೋಡಿ ಶಿವ ಜನಗಳ. ಯಾಕೆಂದ್ರೆ ಮನೇಲಿ ಅವ್ರ ತಟ್ಟೆ ಅವ್ರು ತೊಳೆದಿರಲ್ಲ ಶಿವ. ತಟ್ಟೆ ತಗೊಂಡು ಊಟ ಮಾಡಿದ್ಮೇಲೆ ಅವರೇ ತಟ್ಟೆ ತೊಳೆದು ಹಾಕ್ಬೇಕು. ಇಲ್ಲಿ ಅನೌನ್ಸ್ ಮಾಡ್ತಾನೆ ಇರ್ತಾರೆ ಶಿವ, ಕುಡಿಯೋ ನೀರಲ್ಲಿ ಕೈ ತೊಳಿಬೇಡಿ ಅಂದ್ಬಿಟ್ಟು. ಎಲ್ಲ ಕೈನೇ ತೊಳೆಯೋದು, ಕುಡ್ದಾರ ಕುಡಿಯಲ್ಲ. ನೋಡಿ ಶಿವ, ದೇಶದ ಬೆನ್ನೆಲುಬು ನಮ್ಮ ರೈತರು. ಊಟ ಚೆಲ್ಲದಿರಿ ಅನ್ನ ಬಡವರಿಗೆ ಅದೇ ಚಿನ್ನ. ಶಿವ ಅಣ್ಣ ಇಲ್ಲೇ ಇರ್ತದೆ. ಸರಿ ಶಿವ, ನಮ್ದು ಊಟದ ಸಮಯ, ಊಟ ಮಾಡ್ಕೊತೀನಿ ತಡ್ರಿ. ಏನು ಗೊತ್ತಾ ಶಿವ, ಇದು ಅನ್ನದ ಹಾಲು ಏನು 1,000 ಜನ ಕೂತಿದ್ದೊಳ್ಬೋದು ಶಿವ ಒಂದೇ ಸಲ. ಏನು ಅಲ್ಲಿಂದ ಅಲ್ಲಿಗೆ ತನಕನೂ ಐತೆ ನೋಡಿ. ಫ್ರೀ ಊಟ ಅಂದರೆ ಅನ್ನದ ಪಾಯಸ, ರೈಸ್ ಬಾತು, ಚಟ್ನಿ, ಅನ್ನ ಪ್ರಸಾದ.